ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಯಿತು. ಬೆಳಗ್ಗೆ ಆಗ್ತಿದ್ದಂಗೆ ಲೈಫ್ ಫುಲ್ ಫ್ರೆಶ್ ಅನಿಸುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆಲ್ಲ ಒರೆಸಿ ಸೂರ್ಯನ ನೋಡಿ ಖುಷಿ ಅನಿಸ್ತು. ಎಷ್ಟು ನೀಟಾಗಿ ಒರೆಸಿದ್ದೀನಿ ಅಂತ ನೋಡಿದ್ರೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಆಮೇಲೆ ಎಲ್ಲ ಮುಗಿಸ್ಕೊಂಡೆ ರಂಗೋಲಿ ಬಿಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಎವ್ರಿ ಡೇ ನಾನು ರಂಗೋಲಿ ಬಿಡ್ತೀನಿ. ಆ್ಯಕ್ಚುಲಿ ರಂಗೋಲಿ ಬಿಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಎವ್ರಿ ಡೇ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಆರ್ ದಿ ಅದರ್ ನ್ಯೂ ಥಿಂಗ್ಸ್. ಆ್ಯಕ್ಚುಲಿ ನನಗೆ ಸುತ್ತೋ ರಂಗೋಲಿ ಬಿಡಬೇಕಾದ್ರೆ ವಿಲ್ ಬಿ ಸೋ ಕಾನ್ಷಿಯಸ್ ಅಂತ ಅನಿಸುತ್ತೆ. ನನಗೆ ಸುತ್ತೋ ರಂಗೋಲಿ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ನಾವು ಎಷ್ಟೇ ತಪ್ಪಾಗಿ ರಂಗೋಲಿನ ಬಿಟ್ಟರೂ ಕೂಡ ಯಾರಿಗೂ ಕಂಡುಹಿಡಿಯೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸುತ್ತೋ ರಂಗೋಲಿನ ತುಂಬ ಇಷ್ಟಪಡ್ತೀನಿ. ಈ ಸುತ್ತೋ ರಂಗೋಲಿಲಿರೋ ಮಜಾ ಇನ್ಯಾವುದ್ರಲ್ಲಿಲ್ಲ. ಆ್ಯಕ್ಚುಲಿ ಅಲ್ಲಿ ತಪ್ಪಾಯಿತು, ನೀವು ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ನಾನು ಮ್ಯಾನೇಜ್ ಕೂಡ ಮಾಡಿದ್ದೀನಿ. ಸೊ ಇವಾಗ 7ರಿಂದ 1 ರಂಗೋಲಿ ಬಿಡೋಕ್ಕೆ ಅಂತ ಟ್ರೈ ಮಾಡಿದೆ. ಬಟ್ ಆಮೇಲೆ ಅಂದ್ಕೊಂಡೆ ಅದು ಸ್ವಲ್ಪ ದೊಡ್ಡದಾಗಿಬಿಡುತ್ತೆ ಅಂತ ಹೇಳಿ 5ರಿಂದ 1 ರಂಗೋಲಿ ಇದು ಮಾಡಿಕೊಂಡೆ. ಈ ರಂಗೋಲಿ ಅನ್ನೋದು ಹೇಗಿದೆ ಗೊತ್ತಾ? ಆವಾಗ ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕ ಹುಡುಗಿಯಲ್ಲಿ ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿ ದಾರಿ ಅಂತ ಒಂದು ಸೀರಿಯಲಲ್ಲಿ ಬರ್ತಾಯಿತ್ತು. ಸೀರಿಯಲ್ ನೇಮ್ ಕೂಡ ರಂಗೋಲಿ ಅಂತ. ಸೊ ನಾನು ಚುಕ್ಕಿ ಚುಕ್ಕಿ ಸೇರಿಸೋದ್ರಲ್ಲಿ ಫುಲ್ ಖುಷಿಯಲ್ಲಿ ಸೇರಿಸ್ತೀನಿ. ಯಾವ ಥರ ಅಂತ ಹೇಳಿದ್ರೆ ಮುಂದಕ್ಕೆ ನೀವೇ ನಾನು ರಂಗೋಲಿ ನೋಡ್ತೀರಾ. ಮೇಜರ್ಲಿ ನಾನು ತುಂಬ ತಪ್ಪುಗಳನ್ನ ಮಾಡ್ತೀನಿ ಆ್ಯಂಡ್ ತಪ್ಪು ಮಾಡಿದಾಗ ಅದನ್ನು ತಿದ್ಕೊಳ್ಳೋದು ಕೂಡ ರೆಡಿ ಮಾಡ್ತೀನಿ. ಪ್ರತಿ ತಪ್ಪಿಗೂ ಶಿಕ್ಷೆ ಇದ್ದೇ ಇರುತ್ತೆ. ಆದರೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊತಾರೆ ಗೊತ್ತಾ, ಅಂಥವ್ರಿಗೆ ಮರ್ಯಾದೆ ಕೊಡಬೇಕು. ಫೈನಲಿ ನಾನು ರಂಗೋಲಿ ಮುಗ್ದಿತ್ತು. ಇಲ್ಲಿ ತುಳಸಿ ಗಿಡದ ಚಿಕ್ಕದಾಗಿ 5ರಿಂದ 1 ರಂಗೋಲಿ ಹಾಕ್ಕೊಂಡೆ. ಆ್ಯಕ್ಚುಲಿ ಇದನ್ನು ಎಲ್ಲರೂ ಬಿಡ್ತೀರಾ. ಸೊ ನಾನು ಗಣೇಶನಿಗೆ ಗುಡ್ ಬೈ ಹೇಳಿ ಸ್ಲಿಪ್ಪರ್ ಹಾಕ್ಕೊಂಡು ಜಿಮ್ಮಿಗೆ ರೆಡಿಯಾಗಿ ಹೊರಟೆ. ಜಿಮ್ಮಲ್ಲಿ ಜಾಸ್ತಿ ಏನು ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ನನ್ನ ಟ್ರೈನರ್ ತುಂಬ ಸ್ಟ್ರಿಕ್ಟ್. ಅವ್ರಿಗೆ ನಾವು ವೀಡಿಯೋ ಮಾಡಿದ್ರೆ ತುಂಬ ಕೋಪ ಬರುತ್ತೆ. ಗೇಟ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೊರಟೆ. ಆ್ಯಕ್ಚುಲಿ ಇವಾಗ ನೆನಪಾಯಿತು ನನ್ನ ಗಾಡಿ ತೊಗೊಂಡು 5 years ಆಯಿತು ಅಂತ. ಇವಾಗ ದೇವಸ್ಥಾನಕ್ಕೆ ಲೇಟ್ ಆಗಿಬಿಟ್ಟಿರುತ್ತೆ, ಈವ್ನಿಂಗ್ ಹೋಗೋಣ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ಜಿಮ್ಗೆ ಹೊರಟೆ. ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಇವತ್ತು ಜಿಮ್ಮಲ್ಲಿ ಜಾಸ್ತಿ ಜನ ಇರಲ್ಲ ಅಂತ. ಬಟ್ ಸ್ಲಿಪ್ಪರ್ಸ್ ನೋಡಿನೇ ಗಾಬರಿ ಆಗೋಯ್ತು. ಯಾವ ರೇಂಜ್ಗೆ ಅಂದರೆ ಸ್ಲಿಪ್ಪರ್ಸ್ ಎಲ್ಲ ನೋಡಿ ಭಯ ಆಗೋಯ್ತು. ಆ್ಯಕ್ಚುಲಿ ಅಣ್ಣ ಗೇಟಲ್ಲೇ ಕಾಯ್ತಾಯಿದ್ರು. ಯಾರಿಗೋ ಒಬ್ರಿಗೆ ವಾರ್ನಿಂಗ್ ಕೊಡ್ತಾಯಿದ್ರು ವರ್ಕೌಟ್ ಮಾಡಿಲ್ಲ ಅಂತ. ಇನ್ನು ರಿಸ್ಕ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ವರ್ಕೌಟ್ ಮಾಡೋಣ ಅಂತ ಹೋದೆ. ವರ್ಕೌಟ್ ಮುಗಿಸಿ ಮೆಟ್ರೋ ಹತ್ತಿ ನಾನು ಬಂದಿದ್ದೆ ರಾಮೇಶ್ವರಂಗೆ. ಆ್ಯಕ್ಚುಲಿ ವೀಕೆಂಡ್ ಆಗಿದ್ದರಿಂದ ನಂಗೆ ತುಂಬ ಕಾಫಿ ಕುಡಿಬೇಕಂತ ಅನ್ನಿಸ್ತು. ಎಂಟ್ರೆನ್ಸಲ್ಲೇ ಬ್ಲಾಸಮ್ ಫ್ಲವರ್ಸ್ ನೋಡಿದೆ. ಅಲ್ಲಿ ಜನ ಹೇಗಿದ್ರು ಅಂತ ಹೇಳಿದ್ರೆ ಈ ಕುರಿ ಮಂದೆ ಥರ ಕಾಣಿಸ್ತಾಯಿದ್ರು. ಎಷ್ಟು ಜನ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅಲ್ಲಿ ತಿನ್ನಕ್ಕೆ ಬರೋರಿಗಿಂತ ಅಡುಗೆ ಮಾಡೋರೇ ಜಾಸ್ತಿ ಅನಿಸ್ತಿತ್ತು. ಪಬ್ಲಿಕಲ್ಲಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ ಅನಿಸ್ತಿತ್ತು. ಸೊ ಹಾಗಾಗಿ ಐ ಟುಕ್ ಮೈ ಕಾಫಿ. 1 ಕಾಫಿ ಕುಡಿದೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಅಂದರೆ ಇಲ್ಲಿ ದೋಸೆ ಆರ್ಡ್ರ್ ಕೊಟ್ಟರೆ ಮಿನಿಮಮ್ 20 ನಿಮಿಷ ಬೇಕು. ಫಸ್ಟ್ 1 ಕಾಫಿ ಕುಡಿದೆ. ಅಷ್ಟೊತ್ತಿಗೆ ದೋಸೆ ವೆಯ್ಟಿಂಗಲ್ಲಿತ್ತು. ಆಮೇಲೆ ದೋಸೆ ಕೂಡ ಬಂತು. ದೋಸೆ ಜೊತೆಗೆ ಮತ್ತೆ ಕಾಫಿ ತೊಗೊಂಡೆ. ಯಾಕೆ ಅಂದರೆ ಕಾಫಿ ಇಸ್ ಮೈ ಲವ್. ಏನೇ ಟೆನ್ಷನ್ ಇದ್ದರೂ ಕಾಫಿ ಇದ್ದರೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಮೆಟ್ರೋಯಿಂದ ಬರಬೇಕಾದ್ರೆ ಹೂ ಚೆನ್ನಾಗಿ ಅನಿಸ್ತು ಅಂತ ಹೂ ತೊಗೊಂಡೆ. ಆಮೇಲೆ ಬಂದು ಒಳ್ಳೆ ಟೀ ಬೇಕು ಅಂತ ಅನ್ನಿಸ್ತು. ಬಿಕಾಸ್ ಐ ವಾಸ್ ಟಯರ್ಡ್. ಹೋಗಿ ಬಂದಿದ್ದು ನನಗೆ ಆ್ಯಕ್ಚುಲಿ ಟ್ರಾವೆಲ್ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹೋಗಿ ಬಂದೆ ಅಲ್ವಾ, ಸೊ ಒಂದು ಒಳ್ಳೆ ಟೀ ಮಾಡ್ಕೊಳ್ಳೋಣ ಅಂತ ಹಾಕಿ ಶುಂಠಿ ಹಾಕಿ ಟೀ ಮಾಡಿದೆ. ನಾರ್ಮಲಿ ನೀವೆಲ್ಲ ಹೇಗೆ ಮಾಡ್ತೀರೋ ಹಾಗೆ ಮಾಡಿದ್ದೆ. ನಾನು ಟೀಗೆ ಸಕ್ಕರೆ ಯೂಸ್ ಮಾಡಲ್ಲ, ಐ ವಿಲ್ ಬಿ ಯೂಸಿಂಗ್ ಬೆಲ್ಲ. ಸೊ ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ ಆಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಕುಡಿಯೋ ಹಾಗಿಲ್ಲ, ಬಟ್ ಸಕ್ಕರೆ ಅಥವಾ ಶುಗರ್ ಇಲ್ಲದೆ ಅಥವಾ ಬೆಲ್ಲ ಇಲ್ಲದೆ ಕಾಫಿ ಟೀ ಚೆನ್ನಾಗಿ ಅನಿಸಲ್ಲ. ಪಾತ್ರೆಗಳನ್ನ ನೋಡಿ ಗಾಬರಿ ಆಗಬೇಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ಪಾತ್ರೆಗಳಿದೆ, ಆದರೆ ಇಡೋದಕ್ಕೆ ಜಾಗ ಇಲ್ಲ. ನಿಮ್ಮ ಆಶೀರ್ವಾದದಿಂದ ಬೇಕಾದ್ರೆ ದೊಡ್ಡ ಮನೆ ಪ್ಲ್ಯಾನ್ ಮಾಡ್ತೀನಿ. ಸೊ ಕಾಫಿ ಕುಡ್ದಿದ್ದಾಗಿತ್ತು. ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಈವ್ನಿಂಗ್ ಆಗಿತ್ತು. ದೇವ್ರ ದೀಪ ಹಚ್ಚಿದೆ. ಹೇಳಿದ್ದಲ್ಲ, ಇವತ್ತು ನನ್ನ ಬೇಬಿದು ಅಂದರೆ ನನ್ನ ಗಾಡಿದು 5th year ಆ್ಯನಿವರ್ಸರಿ. ಇಟ್ಸ್ ನಾಟ್ ವೆಡ್ಡಿಂಗ್ ಆ್ಯನಿವರ್ಸರಿ. ಆ್ಯಕ್ಚುಲಿ ಅವನಿಗೂ ನನಗೂ ಮದುವೆ ಆಗಿ 5 ವರ್ಷ ಆಯಿತು ಅಂದ್ಕೊಳ್ಳಿ. ಸೊ ಇದು ಬಾಬಾ ಪೂಜೆ. ಇಲ್ಲಿ ಬಾಕ್ಸಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಈಗ ಎಲ್ಲ ಮುಗೀತು, ಮುಖ ತೊಳ್ಕೊಂಡಿದ್ದಾಯಿತು, ದೇವ್ರ ದೀಪ ಹಚ್ಚಿದ್ದಾಯಿತು, ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನಕ್ಕೆ ಹೋದರೆ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಆಮೇಲೆ ನಮಸ್ಕಾರ ಮಾಡಿ ಪಾನಿಪುರಿ ತಿನ್ನಬೇಕಂತ ಅನ್ನಿಸ್ತು. ಆದರೆ ಪಾನಿಪುರಿಯಲ್ಲಿ ಚೆನ್ನಾಗಿರಲ್ಲ ಅಂತ ಮಸಾಲೆ ಪುರಿ ತೊಗೊಂಡೆ. ಮಸಾಲೆ ಪುರಿ ತಿಂದಮೇಲೂ ಸ್ಯಾಟಿಸ್ಫೈ ಆಗಲಿಲ್ಲ. ಮನೆಗೆ ಬಂದು ಒಳ್ಳೆ ಬಜ್ಜಿ ಮಾಡಿದೆ. ಬಜ್ಜಿ ತಿಂದಮೇಲೆ ಐ ಫೀಲ್ ಲೈಕ್ ನನ್ನ ವೀಕೆಂಡ್ ಮುಗೀತು ಅಂತ. ಬಜ್ಜಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ.